ನೀವೆಲ್ಲರೂ ಕೂಡ ಇವತ್ತು ಅಭಯ ಸರಣಿಗೆ ಮತ್ತು ಸಂದೀಪ್ ಬುದ್ಗಲ್ ಇವರಿಬ್ಬರು ಕೂಡಿನೇ ಅಂದ್ಬಿಟ್ರೆ ಗುರುಗಳು ಕೇಳ್ತಾರೆ, ಸಂತೋಷ ಪಡ್ತಾರೆ, ಅನುಗ್ರಹ ಸಂದೇಶವನ್ನು ಕೊಡ್ತಾರೆ. ಎಲ್ಲರೂ ಇದೇ ಥರ 16 ಸ್ವರ್ಗವನ್ನು ತಯಾರು ಮಾಡಿ ಅವತ್ತು ದಿವಸ ನಮ್ಮ ಗುರುಗಳಿಗೂ ಕರೆಸಿ, ಮಹಾಗುರುಗಳಿಗೂ ಸ್ವಾಮಿಗಳಿಗೂ ಕರೆಸಿ ಸಮರ್ಪಣೆ ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶುರು ಮಾಡು. ಅಭಯ ಸಂದೀಪ ಶುರು ಮಾಡಿ. प्रतिमप्रभाय नारायणायाखिल कारणाय श्री प्राणनाथाय नमस्करोमि. अपादमूलस्य यस्य वाक्कामधेनुं न कामितार्थां प्रयच्छति सेवेतं जययोगीन्द्रं कामबालक्षतं सदा. आपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ನರಕ ಚತುರ್ದಶಿ, ಬಲಿಪಾಡ್ಯದ ಬಹಳ ದೊಡ್ಡ ದಿವಸ. ಶರದ್ ಋತು, ಕಾರ್ತಿಕ ಮಾಸ. ಇದಕ್ಕೆ ನಿಯಾಮಕನಾದ ಸ್ವಾಮಿ ಭಗವಂತನ ದಾಮೋದರ. ಆ ಭಗವಂತನ ಪ್ರೀತ್ಯರ್ಥವಾಗಿ ನೀವು ಎಲ್ಲರೂ ಕೂಡ ಪರಮಾತ್ಮನ ಸೇವೆ, ಪರಮಾತ್ಮನ ಪೂಜೆ, ಪರಮಾತ್ಮನ ಆರಾಧನೆ, ತುಳಸಿ ಸಹಿತನಾದ ದಾಮೋದರನ ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು. ಇವತ್ತು ನೀವು ಮಧ್ವವಿಜಯವನ್ನು ಅಧ್ಯಯನ ಮಾಡ್ತಾ ಇದ್ದೀರಿ. 1ನೇ ಸಂಘ ಇವತ್ತಿಗೆ ಮುಕ್ತಾಯವಾಗ್ತಾ ಇದೆ. ಪಂಡಿತ ಶ್ರೇಷ್ಠರಾದ ವೆಂಕಣ್ಣಾಚಾರ್ಯರು ಮಧ್ವವಿಜಯವನ್ನು ತಮ್ಮೆಲ್ಲರಿಗೂ ಕೂಡ ಉತ್ತಮವಾದ ರೀತಿಯಲ್ಲಿ ಪಾಠ ಹೇಳಿಕೊಡ್ತಾ ಇದ್ದಾರೆ. ಇದು ನಿಮ್ಮ ಸೌಭಾಗ್ಯ. ಯಾಕೆ ಅಂತನ್ನುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳಿ. ಶ್ರೀಮದಾಚಾರ್ಯರ ಸಮಕಾಲಿಕರಾಗಿರುವಂತಹ ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಸಮಕಾಲಿಕರು. ಅವರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು. ಹಾಗಾಗಿ ಸಮಗ್ರವಾದ ಶ್ರೀಮದಾಚಾರ್ಯರ ಎಲ್ಲ ಘಟನೆಗಳನ್ನು, ಜೀವನದ ಎಲ್ಲ ಘಟನೆಗಳನ್ನು ತಿಳಿದ, ಸ್ವಂತ ಪ್ರತ್ಯಕ್ಷವಾಗಿ ಕೆಲವನ್ನು ಕಂಡಿದ್ದಾರೆ, ತಿಳಿದಿದ್ದಾರೆ. ತಮ್ಮ ತಂದೆಯಿಂದ ಕೇಳಿ ತಿಳಿದದ್ದು ಕೆಲವು, ಉಳಿದ ಪಂಡಿತರಿಂದ ಕೇಳಿ ತಿಳಿದದ್ದು ಕೆಲವು, ಸಾಕ್ಷಾತ್ ಶ್ರೀಮದಾಚಾರ್ಯರೇ ಕೆಲವು ಹೇಳಿದ್ದಾರೆ, ಅದೆಲ್ಲ ತಿಳಿದುಕೊಂಡದ್ದು ಕೆಲವು. ಹೀಗೆ ನಾನಾ ಮುಖಗಳಿಂದ ಶ್ರೀಮದಾಚಾರ್ಯರ ಮಹಾಮಹಿಮೆಯನ್ನು ಕೇಳಿ ತಿಳಿದಂತಹ ನಾರಾಯಣ ಪಂಡಿತಾಚಾರ್ಯರು ಅತ್ಯಂತ ಸುಂದರವಾಗಿರುವಂತಹ, ಅತೀ ಸುಂದರ, ಮಧ್ವವಿಜಯದಷ್ಟು ಸುಂದರವಾದ, ಎಷ್ಟು ಯಾವುದನ್ನು ವರ್ಣನೆ ಮಾಡಬೇಕೋ ಅಷ್ಟೇ ವರ್ಣನೆ ಮಾಡಿದ್ದು, ಅತಿರೇಕವಾಗಿ ಯಾವುದನ್ನೂ ಎಂದೂ ವರ್ಣನೆ ಮಾಡಲಿಲ್ಲ. ನಿರ್ವೇರ ಕಾವ್ಯಗಳಿವೆ. ಮಾಘ, ನೈಷಧ ಇತ್ಯಾದಿ ಅನೇಕ ಕಾವ್ಯಗಳಿವೆ. ಶಿಶುಪಾಲವಧ ಅಥವಾ ನೈಷಧವಾಗಲಿ ಅಥವಾ ಕಿರಾತಾರ್ಜುನೀಯ, ಹೀಗೆ ಅನೇಕ ಕಾವ್ಯಗಳಿದ್ದರೂ ಕೂಡ ಮಧ್ವವಿಜಯ ತನ್ನದೇ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದೆ. ಆ ಸ್ಥಾನ ಹೀಗಿದೆಯಲ್ಲ, ಸಾಹಿತ್ಯಿಕವಾಗಿಯೂ ಅತ್ಯುತ್ತಮವಾದ ಸ್ಥಾನವಿದೆ. ಅಲಂಕಾರಗಳು, ಅರ್ಥಾಲಂಕಾರ, ಶಬ್ದಾಲಂಕಾರ, ಜೊತೆಗೆ ನಾನಾ ವಿಧವಾದಂತಹ ರಸಗಳು. ಆ ವ್ಯಂಜನಾ ವೃತ್ತಿಯಿಂದ ಸಾಹಿತ್ಯಿಕರು ಹೇಳುವಂತೆ ನಮ್ಮಲ್ಲಿ ಅದಿಲ್ಲ, ಇರಲಿ. ಹೀಗೆ ವ್ಯಂಜನಾ ವೃತ್ತಿಯಿಂದ ಹೇಳುವ, ಸೂಚಿಸುವ ಅರ್ಥವನ್ನೂ ಹೇಳುವ, ಹೀಗೆ ನಾನಾಮುಖವಾಗಿ ಅದ್ಭುತವಾದಂತಹ ಗ್ರಂಥ ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಹೇಳುವ ಗ್ರಂಥ ಶ್ರೀ ಮಧ್ವವಿಜಯ. ವೇದವ್ಯಾಸ ದೇವರು ಬರೆದಂತಹ ಮಹಾಭಾರತದಲ್ಲಿ ಭೀಮಸೇನ ದೇವರ ಕಥೆ ಬಂದಿದೆ. ವಾಲ್ಮೀಕಿ ಋಷಿಗಳು ಹಾಗೂ ಹಯಗ್ರೀವ ರೂಪಿಯಾದ ಮೂಲ ರಾಮಾಯಣದಲ್ಲಿ ಹನುಮಂತ ದೇವರ ಕಥೆ ಬಂದಿದೆ. ಅದೇ ಮುಖ್ಯ ಪ್ರಾಣದೇವರ ಮೂಲ ಅವತಾರದ ಕಥೆಯನ್ನೆಲ್ಲ ವೇದಗಳು, ಉಪನಿಷತ್ತುಗಳು ಹೇಳಿವೆ.
ಆದರೆ ಅವರ 3ನೇ ಅವತಾರದ ಚರಿತ್ರೆಯನ್ನು ಹೇಳುವುದಕ್ಕೆ ಕೆಲವು ಪುರಾಣಗಳು ಅಲ್ಲಲ್ಲಿವೆ, ಇಲ್ಲ ಅಂತಿಲ್ಲ, ವಿಸ್ತಾರವಾಗಿಲ್ಲ. ಆದರೆ ಪ್ರತಿಯೊಂದು ಡಿಟೇಲನ್ನು ಕೂಡ ವ್ಯವಸ್ಥಿತವಾಗಿ ನಮಗೆ ತಿಳಿಸಿಕೊಟ್ಟ ಗ್ರಂಥ ಅಂದರೆ ಮಧ್ವವಿಜಯ. ಹಾಗಾಗಿ ಮಧ್ವವಿಜಯ ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಅದರ ಅಧ್ಯಯನವನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಮುತ್ತೈದೆಯರು ಕುಂಕುಮ ಹಂಚಿಕೊಳ್ಳದಿದ್ದರೆ ಹೇಗೋ, ಮಂಗಲಸೂತ್ರ ಹಾಕಿಕೊಳ್ಳದಿದ್ದರೆ ಹೇಗೋ, ಹಾಗೆ ಮಧ್ವವಿಜಯವನ್ನು ಓದದೇ ಇದ್ದರೆ. ಆದ್ದರಿಂದ ನಮ್ಮ ಎಲ್ಲ ವಿದ್ಯಾಪೀಠಗಳಲ್ಲಿ, ಇದು ಈ ವಿದ್ಯಾಪೀಠ ಆ ವಿದ್ಯಾಪೀಠ ಅಂತಲ್ಲ, ಮಾಧ್ವರಲ್ಲಿ ವಿದ್ಯಾಪೀಠದಲ್ಲಿ ಮಾತ್ರವಲ್ಲ, ವೈಯಕ್ತಿಕವಾಗಿ ಪಾಠಗಳನ್ನು ಹೇಳತಕ್ಕ ವಿದ್ವಾಂಸನೂ ಕೂಡ ಎಷ್ಟೇ ದೊಡ್ಡ ವಿದ್ವಾಂಸನಾಗಿರಬಹುದು, ಮೊಟ್ಟ ಮೊದಲಿಗೆ ಬಂದ ವಿದ್ಯಾರ್ಥಿಗೆ ಪಾಠ ಹೇಳುವಂತಹದ್ದು ಮಧ್ವವಿಜಯವೇ. ಮಣಿಮಂಜರಿಯನ್ನು ಹೇಳ್ತಾರೆ, ಆಗದೇ ಇದ್ದರೆ ಬಿಡ್ತಾರೆ ಕದಾಚಿತ, ಆದರೆ ಮಧ್ವವಿಜಯವನ್ನು ಮಾತ್ರ ಸರ್ವಥಾ ಬಿಡುವುದಿಲ್ಲ. ಮಣಿಮಂಜರಿಯನ್ನು ಹೇಳಲೇಬೇಕು, ಹೇಳ್ತಾರೆ, ನಮ್ಮನ್ನೆಲ್ಲ ಹೇಳ್ತಾರೆ, ಕೆಲವರು ಅದನ್ನು ಬಿಡಬಹುದು. ಇಷ್ಟು ಮಹತ್ವದ್ದು ಮಧ್ವವಿಜಯ. 16 ಸರ್ಗ, 1008 ಶ್ಲೋಕ, 6 ಶ್ಲೋಕಗಳಿರುವಂಥದ್ದು, ಎಲ್ಲ ಛಂದಸ್ಸುಗಳಲ್ಲೂ ರಚಿತವಾದಂಥದ್ದು. ಶ್ರೀಮದಾಚಾರ್ಯರ ಅವತಾರಕ್ಕಿಂತಲೂ ಪೂರ್ವದಲ್ಲೇನಿದೆ ಅಂತ ಹೇಳುತ್ತದೆ, ಅವತಾರದ ಸಂದರ್ಭದಲ್ಲಿ ಹೇಗೆ ಅಂತ ಅನ್ನೋದನ್ನು ಹೇಳುತ್ತದೆ, ಕೊನೇ ಘಳಿಗೆಗಳವರೆಗೆ ಏನೇನಾಯಿತು ಅಂತ ಹೇಳುತ್ತದೆ, ಅವರ ಶಿಷ್ಯ ಪ್ರಶಿಷ್ಯರು, ಅವರ ಗ್ರಂಥಗಳು, ಅವರ ಸಿದ್ಧಾಂತ, ಅವರ ಸಂಚಾರ, ಆಗ ವೇದವ್ಯಾಸ ದೇವರು ನಾರಾಯಣ ದೇವರು ಮಾಡಿದ ಅನುಗ್ರಹ, ಇವನ್ನೆಲ್ಲವನ್ನು ಅವರು ಬರೆದ ಗ್ರಂಥಗಳ ಬೇರೆ ಬೇರೆ ಸನ್ನಿವೇಶಗಳು, ಇವೆಲ್ಲವನ್ನೂ ಹೇಳತಕ್ಕಂತಹ ಅಪರೂಪದ ಅತ್ಯಂತ ಉತ್ತಮವಾದ ಗ್ರಂಥವನ್ನು ಒಂದು ಶಾಸ್ತ್ರೀಯವಾದ ಒಂದು ಸಂಪ್ರದಾಯ. ಯಾರು ಮಧ್ವವಿಜಯವನ್ನು ಪರಿಪೂರ್ಣವಾಗಿ ಓದ್ತಾರೆ, ಯಾರಿಗೆ ಆ ಸೌಭಾಗ್ಯ ಸಿಗತ್ತೆ, ಅವರಿಗೆ ಶ್ರೀಮದಾಚಾರ್ಯರ ಸಮಗ್ರವಾದ ಸರ್ವಮೂಲವನ್ನು ಅಧ್ಯಯನ ಮಾಡುವ ಭಾಗ್ಯ ಸಿಗ್ತದೆ ಅಂತನ್ನೋದು ಪ್ರಾಚೀನ ಕಾಲದಿಂದ ಬಂದಿರುವಂತಹ ಒಂದು ಪರಂಪರೆ, ಸಂಪ್ರದಾಯ. ಅಂಥ ಅಪರೂಪದ ಗ್ರಂಥ ಮಧ್ವವಿಜಯ. ಭಾಷೆಯೂ ಅಂತಹ ಅದ್ಭುತ, ನಿರೂಪಣೆಯೂ ಅಷ್ಟೇ ರಸವತ್ತಾದದ್ದು. ವೇದಾಂತಂ ಸ್ವಯಮಿವ ಬದ್ಧಮೋಕ್ಷ ಮೂಲಂ ಅಂತ ಹೇಳಿದಂತೆ, ಉಪನಿಷತ್ತು ಯಾವ ರೀತಿಯಾಗಿ ನಮಗೆ ಅತ್ಯಂತ ಅವಶ್ಯವಾಗಿ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ತಿಳಿಸಿಕೊಡುವಂಥದ್ದು, ದೇವರ ಮಹಿಮೆಯನ್ನು ತಿಳಿಸಿಕೊಡುವಂಥದ್ದು, ಹಾಗೆ ಅದರ ಸ್ಥಾನದಲ್ಲಿ ಅದು ಇದೆ. ಮಧ್ವವಿಜಯ ತನ್ನ ಸ್ಥಾನದಲ್ಲಿದ್ದು ಅಷ್ಟು ಘನತೆಯನ್ನು ಪಡೆದಿದೆ. ಉಪನಿಷತ್ತು ಮಧ್ವವಿಜಯ ಸಮಾನ ಅಂತ ಹೇಳುವುದಕ್ಕೆ ನಾನು ಹೊರಟಿಲ್ಲ, ಆದರೆ ಅಷ್ಟು ಅಪರೂಪದ ಗ್ರಂಥ ಅದು. ಅವಶ್ಯವಾಗಿ ಅದನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡುವುದು ದೊಡ್ಡ ಭಾಗ್ಯ. ಅದನ್ನು ಚೆನ್ನಾಗಿ ಇಬ್ಬರು ಅದನ್ನು ಪಾರಾಯಣ ಮಾಡಿದರೆ, ಇಬ್ಬರು ಅತ್ಯಂತ ಸುಸ್ಪಷ್ಟವಾದ ಧ್ವನಿಯಲ್ಲಿ ಚೆನ್ನಾಗಿ ಪಾರಾಯಣವನ್ನು ಮಾಡಿದ್ದೀರಿ. ಹೀಗೆ ಅದನ್ನು ಪಾರಾಯಣವನ್ನು ಕಲಿಯಿರಿ, ಅರ್ಥವನ್ನು ಕಲಿಯಿರಿ. ಭಗವಂತನಲ್ಲಿ, ಶ್ರೀಮದಾಚಾರ್ಯರಲ್ಲಿ ಅಪಾರ ಭಕ್ತಿಯನ್ನು ಮಾಡಬೇಕು. ಶ್ರೀಮದಾಚಾರ್ಯರಲ್ಲಿ ಎಷ್ಟು ಭಕ್ತಿ ಮಾಡಬೇಕು ಅಂತನ್ನುವುದಕ್ಕೆ ಅಳತೆ ಇಲ್ಲ, ಮಾಪ ಇಲ್ಲ. ಇಷ್ಟು ಮಾನದಂಡ, ಇಷ್ಟು ಭಕ್ತಿ ಮಾಡಿದರೆ ಸಾಕು ಅಂತ ಹೇಳುವುದಕ್ಕೆ ಯಾವ ತಾತನಿಗೂ ಸಾಧ್ಯವಿಲ್ಲ. ಅಷ್ಟು ಭಕ್ತಿಯನ್ನು ಮಾಡಬೇಕಾಗುತ್ತೆ ಶ್ರೀಮದಾಚಾರ್ಯ. ಭಕ್ತಿಯನ್ನು ಮಾಡಲಿಕ್ಕೆ ಸಮಯ ಬೇಕಾಗಿಲ್ಲ, ಶಕ್ತಿ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಜನ ಬೇಕಾಗಿಲ್ಲ. ಭಕ್ತಿ ಇದು ಕೇವಲ ಒಳಗಿರುವಂತಹ ವಸ್ತು. ಅಂಥ ಭಕ್ತಿಯನ್ನು ತಾವೆಲ್ಲರೂ ವಿಶೇಷವಾಗಿ ಅಪಾರವಾದ ಭಕ್ತಿಯನ್ನು ಯಾರು ವಾಯುದೇವರು ಮಧ್ವಾಚಾರ್ಯರು ಅಂದರೆ ಯಾರು? 14 ಲೋಕಗಳಲ್ಲಿ ಮೇಲೆಯಾಗಿರುವಂತಹ ಯಾವ ಸತ್ಯಲೋಕಕ್ಕೆ ಅಧಿಪತಿಗಳಾದ ಬ್ರಹ್ಮದೇವರು. ಅಂದ ಮೇಲೆ ನಾವು ಏನೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ತಾಂ ಮಂತ್ರವರ್ಣೆ ಎರಡು ವರ್ಣನೀಯ, ವೇದಗಳು ವರ್ಣನೆ ಮಾಡುತ್ತೆ ಮಧ್ವಾಚಾರ್ಯರನ್ನ, ಭೀಮಸೇನ ಹನುಮಂತರನ್ನ, ಮುಖ್ಯ ಪ್ರಾಣದೇವರನ್ನ ಹಾಗೂ ಬ್ರಹ್ಮದೇವರನ್ನ. ಅಂಥ ಶ್ರೀಮದಾಚಾರ್ಯರ ಮಹಾಮಹಿಮೆ,
ಶ್ರೀಮದಾಚಾರ್ಯರ ಜೀವೋತ್ತಮತ್ವವನ್ನು ತಿಳಿದುಕೊಳ್ಳುವುದರಿಂದ ಪರಮಾತ್ಮ ಅತ್ಯಂತ ಪ್ರಸನ್ನನಾಗ್ತಾನೆ. ಹಾಗಾಗಿ ಅವಶ್ಯವಾಗಿ ವಾಯುದೇವರ ಉಪಾಸನೆಯನ್ನ ಶ್ರೀಮದಾಚಾರ್ಯರ ಅನುಯಾಯಿಗಳಾಗಿ ನಾವೇನಾದರೂ ಹುಟ್ಟಿದ್ದರೆ ಅದು ನಮ್ಮ ಮಹಾಭಾಗ್ಯ, ಕೋಟಿ ಜನ್ಮಗಳ ಪುಣ್ಯ. ಆದ್ದರಿಂದ ವಿಶಿಷ್ಟವಾಗಿ ಅದರ ಭಕ್ತಿಯನ್ನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು, ಜ್ಞಾನವನ್ನು ಪಡೆಯಬೇಕು, ಉದ್ಧಾರವಾಗಬೇಕು. ಶ್ರೀಮದಾಚಾರ್ಯರ ಶಿಷ್ಯರಾಗಿರುವಂತಹ ಸರಸ್ವತೀ ದೇವಿ, ಭಾರತೀ ದೇವಿ, ಶೇಷಗರುಡ ರುದ್ರಾದಿಗಳು, ಸಮಸ್ತ ದೇವತೆಗಳು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಇಲ್ಲಿ ವಿರಾಜಮಾನರಾದ ಅಕ್ಷೋಭ ತೀರ್ಥರು ಹಾಗೂ ಟೀಕಾಕೃತ್ಪಾದವರು, ಗುರುನಾಥ ತೀರ್ಥರು ಇತ್ಯಾದಿಗಳೆಲ್ಲರೂ ಕೂಡ ಸಮಸ್ತ ಗುರುವರೆಣ್ಯರು ಎಲ್ಲರೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಶ್ರೀಮದಾಚಾರ್ಯರ ಗ್ರಂಥವನ್ನು, ಮಧ್ವವಿಜಯವನ್ನು ಕಂಠಪಾಠ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಸೌಭಾಗ್ಯವನ್ನು ನಿಮಗೆ ಕೊಡಲಿ. ಅದರ ಅರ್ಥವನ್ನು ತಿಳಿದುಕೊಳ್ಳಿ. ಅದರಿಂದ ಮುಂದೆ ಸರ್ವಮೂಲಾದಿ ಶಾಸ್ತ್ರಗಳ ಧ್ಯಾನವನ್ನು ಮಾಡಿಕೊಂಡು ಭಗವಂತನ ವಿಶಿಷ್ಟವಾದಂತಹ ಉಪಾಸನೆ ಭಕ್ತಿ ಮಾಡುವ ಸೌಭಾಗ್ಯವನ್ನು ಭಗವಂತ ಕೊಡಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ನವರಾಜಮಾನ ವಾರಾಂತರಂ ಪರಮಸುಂದರ ಮಂದಿರಂ ತತ ರಾಜೇನ ಸತ್ಪುರವರಂ ಭುವನಾಧಿರಾಜೋ ನಿಷ್ಠಾಸಯಂ ಪರಮಸೌ ಭಗವಾನ್ ವಿವೇಶ ಸಂಪೂರ್ಣ ರಕ್ಷಣ ಕ್ಷಣಂ ನವರಾಜಮಾನ ವಾರಾಂತರಂ ಪರಮಸುಂದರ ಮಂದಿರಂ ತತ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಠಾಸಯಂ ಪರಮಸೌ ಭಗವಾನ್ ವಿವೇಶ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದ ಶ್ಲೋಕ ಶ್ರೀಕೃಷ್ಣವರ ಪಡವಿಸ್ತು. ನಮಗೂ ತಮಗೆಲ್ಲರಿಗೂ ಶ್ಲೋಕವನ್ನು ಹೇಳಿ ಎರಡನೇ ಸರ್ಗವನ್ನು ಪ್ರಾರಂಭ ಮಾಡಿದ್ದಾರೆ. ನೀವೆಲ್ಲರೂ ಒಳ್ಳೆ ಭಾಗ್ಯವಂತರು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಅದನ್ನು ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ನಮ್ಮ ಮೊದಲನೇ ಸರ್ಗದ ಸಮಾಪ್ತಿ, ಎರಡನೇ ಸರ್ಗದ ಪ್ರಾರಂಭ ಗುರುಗಳ ಕಡೆಯಿಂದ ಆಗಿದೆ ಅಂದ ಮೇಲೆ ನಿರ್ವಿಘ್ನವಾಗಿ 16 ಸರ್ಗ ಆಗೇ ಆಗ್ತದೆ. ಇದರಲ್ಲಿ ಯಾವ ಸಂದೇಹವಿಲ್ಲ. ನೀವೆಲ್ಲರೂ ಅನ್ನುವ 16 ಸರ್ಗವನ್ನು ಬಂದು ಕೇಳಿ ಅವರು ಸಂತೋಷ ಪಡ್ತಾರೆ. ಆಮೇಲೆ ಅವರ ಅನುಗ್ರಹವನ್ನು ವಿಶೇಷವಾಗಿ ಮತ್ತೆ ಪಡೆಯೋಣ. ಹಾಗೆ ಇವತ್ತು ಇಲ್ಲಿಗೆ ಪಾಠ ಮುಕ್ತಾಯ ಮಾಡೋಣ. ನಾಳೆ ಅಭಯ ನಾನು ಫೋನ್ದಾಗ ಕೇಳ್ತೀನಿ, ಫೋನ್ದಾಗ ಬಿಡಕಂತ